ಇನ್ನು ಸಿಪಿಐ ಮಂಜುನಾಥ್ ನಾಯಕ್ ಅಮಾನತಿಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಅಮಾನತು ಖಂಡಿಸಿ ಖಾನಾಪುರ ಪಟ್ಟಣವನ್ನ ಬಂದ್ ಮಾಡೋದಕ್ಕೆ ಕರೆ ಕೊಡಲಾಗಿದೆ. ಬಿಜೆಪಿ, ಜೆಡಿಎಸ್, ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳು ಈ ಬಂದ್ಗೆ ಕರೆ ಕೊಟ್ಟಿರೋದು. ಸಿಪಿಐ ಮಂಜುನಾಥ್ ಅವರು ಕಮಿಷನರ್ ಆಗಿರುವಂತಹ ಎಡಾ ಮಾರ್ಟಿನ್ ಮತ್ತು ಡಿಸಿಪಿ ಆಗಿರುವಂತಹ ಮೋಹನ್ ಜಗದೀಶ್ ಅವರ ಮಾಹಿತಿ ಅಥವಾ ಅವರ ಪರ್ಮಿಷನ್ ಪಡ್ಕೊಂಡೇ ಬಿಜೆಪಿ ನಾಯಕರಿಗೆ ಇಲ್ಲಿ ಸಭೆ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ರು. ಬಟ್ ಹಾಗಿದ್ರೂ ಕೂಡ ಸಿಪಿಐ ಮಂಜುನಾಥ್ ಅವರನ್ನ ಅಮಾನತು ಮಾಡಿರೋದ್ರಿಂದ ಈಗ ಖಂಡನೆ ವ್ಯಕ್ತವಾಗ್ತಾ ಇದೆ. ಬಿಜೆಪಿ, ಜೆಡಿಎಸ್ ಹಾಗೂ ದಲಿತ ಪರ ಮತ್ತು ಕನ್ನಡ ಪರ ಸಂಘಟನೆಗಳು ಈಗ ಪಟ್ಟಣ ಬಂದ್ಗೆ ಕರೆ ಕೊಟ್ಟಿರೋದು. ಖಾನಾಪುರ ಪಟ್ಟಣವನ್ನ ಬಂದ್ ಮಾಡಿ ಖಂಡನೆ ವ್ಯಕ್ತಪಡಿಸೋದಕ್ಕೆ, ಅಮಾನತು ವಾಪಸ್ ಪಡ್ಕೊಳ್ಳಿ ಅಂತ ಒತ್ತಾಯಿಸ್ತಾ ಇದ್ದಾವೆ ಈ ಸಂಘಟನೆಗಳು. ಮಂಜುನಾಥ್ ಅವರನ್ನ ಈ ರೀತಿಯಾಗಿ ಅಮಾನತು ಮಾಡಿರೋದು ಎಷ್ಟು ಸರಿ? ಪರ್ಮಿಷನ್ ಕೊಟ್ಟಿರೋರು ನೀವೇ ಅಂದಮೇಲೆ ನೀವ್ ಯಾಕೆ ಅಮಾನತು ಮಾಡ್ತಾ ಇದ್ದೀರಾ? ಪರ್ಮಿಷನ್ ಕೊಟ್ಟಿರೋರು ನೀವು ಅಂತ ಅಂದಮೇಲೆ ನಿಮ್ಮ ವಿರುದ್ಧ ಕ್ರಮ ಆಗ್ಬೇಕಲ್ಲ ಅಂತ ಈಗ ಖಂಡನೆ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾರು ಒತ್ತಡ ಹೇರಿದ್ದು? ಯಾತಕ್ಕಾಗಿ ಪರ್ಮಿಷನ್ ಕೊಟ್ಟರು? ಪರ್ಮಿಷನ್ ಕೊಡೋದು ಕೊಟ್ಬಿಟ್ಟು ಈಗ ಖಾನಾಪುರ ಠಾಣೆಯ ಸಿಪಿಐ ಆಗಿದ್ದಂತಹ ಮಂಜುನಾಥ್ ನಾಯಕ್ ಅವರನ್ನ ಅಮಾನತು ಮಾಡಿರೋದು ಎಷ್ಟು ಸರಿ? ನೀವು ಪರ್ಮಿಷನ್ ಕೊಟ್ಟಿದ್ದಕ್ಕೆ ತಾನೇ ಅವರು ಬಿಜೆಪಿ ನಾಯಕರನ್ನ ಒಳಗ್ ಬಿಟ್ಕೊಂಡಿದ್ದು, ಠಾಣೆಯಲ್ಲಿ ಸಭೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಈ ಸಭೆಗೆ ಅವಕಾಶ ಮಾಡಿಕೊಟ್ಟಿರೋದು ಇಲ್ಲಿ ಕಮಿಷನರ್ ಹಾಗೂ ಡಿಸಿಪಿ ಇವರಿಬ್ರು ಕೂಡ. ಅಂದ್ರೆ ಅಲ್ಲಿ ಪರ್ಮಿಷನ್ ಅಥವಾ ಅನುಮತಿ ಕೊಟ್ಟಿದ್ದೇ ಅವರು ಅಂತ ಅಂದಮೇಲೆ ಮಂಜುನಾಥ್ ಅವರನ್ನ ಮಾತ್ರ ಅಮಾನತು ಮಾಡೋದು ಎಷ್ಟು ಸರಿ ಅಂತ ಈಗ ಖಾನಾಪುರ ಪಟ್ಟಣದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಖಾನಾಪುರ ಪಟ್ಟಣವನ್ನ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮಂಜುನಾಥ್ ಅವರನ್ನ ಅಮಾನತು ಮಾಡಿರೋದು ಸರಿ ಇಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ರೀತಿಯಾಗಿ ಮಾಡ್ಕೊಳ್ಳೋದು ಎಷ್ಟು ಸರಿ? ಬಿಜೆಪಿ ನಾಯಕರು ಯಾರೋ ಒತ್ತಡ ಹೇರಿದ್ರು, ಒಳಗೆ ಪರ್ಮಿಷನ್ ಕೊಡಿ ಮೀಟಿಂಗ್ಗೆ ಅಥವಾ ನಿಮ್ಮ ಸಭೆಗೆ ಅಂತೇಳಿ ಅಂದ್ರು, ನೀವು ಕೊಟ್ಟಿದ್ದೀರಾ. ಬಟ್ ಈಗ ಮಂಜುನಾಥ್ ಅವ್ರನ್ನ ಏಕಾಏಕಿಯಾಗಿ ಅಮಾನತು ಮಾಡಿರೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಈಗ ರೈಸ್ ಆಗಿದೆ. ಪ್ರಕರಣ ಸಂಬಂಧಪಟ್ಟಂತೆ ಖಾನಾಪುರ ಸ್ಟೇಷನ್ ಅಲ್ಲಿ ಅದರ ಠಾಣಾಧಿಕಾರಿ ಸಿಪಿಐ ಮಂಜುನಾಥ್ ಅವರು ಬೇಜವಾಬ್ದಾರಿ ತೋರಿದ್ದಾರೆ. ಬಿಜೆಪಿ ಅವರು ಜನಪ್ರತಿನಿಧಿಗಳಿಗೆ ಒಳಗಡೆ ಹೋಗಿ ಮೀಟಿಂಗ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರನ್ನ ಅಮಾನತು ಮಾಡಿದ್ದಾರೆ ಐಜಿಪಿ ಅವರು. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರುವಂಥದ್ದು. ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ. ನಾವು ಯಾವ ಡೈರೆಕ್ಷನ್ಸು ಸೂಚನೆಗಳು ನಾವು ಯಾವುದನ್ನು ಕೊಡೋದಿಲ್ಲ. ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ. ಅವರಲ್ಲಿ ಏನು ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಈಗ ಠಾಣೆ ಒಳಗೆ ನಗರ ಪೊಲೀಸ್ ಕಮಿಷನರ್ ಕೂಡ ಇರ್ತಾರೆ, ಡಿಸಿಪಿ ಅವರು ಇರ್ತಾರೆ, 3 ಜನ ಎಸಿಪಿಗಳು ಇರ್ತಾರೆ. ಸೊ ಅಂತದ್ರಲ್ಲಿ ಒಬ್ಬ ಸಿಪಿ ಅವ್ರನ್ನ ಸಸ್ಪೆಂಡ್ ಮಾಡುವಂಥದ್ದು. ಅದನ್ನೇ ಹೇಳಿದ್ನಲ್ಲ, ಯಾವ ಕಾರಣ ಸ್ಪೆಸಿಫಿಕ್ ಆಗಿ ಅವ್ರನ್ನೇ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಏನು ಕಾರಣ ಸಿಕ್ಕಿದೆ ಗೊತ್ತಿಲ್ಲ. ಆ ಕಾರಣದಿಂದ ಅವ್ರು ಮಾಡಿರ್ತಾರೆ. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ಲಿ ಇದೆಲ್ಲ ಕೊಡ್ಲಿ. ಈಗ ಸಿಟಿರಿ ಅವರು ದೂರ ಅವತ್ತೇ 19ನೇ ತಾರೀಕು ಖಾನಾಪುರ ಠಾಣೆಯಲ್ಲಿ ದೂರ ಕೊಟ್ಟಿದ್ರು. ಅದ್ಯಾಕೆ ಎಫ್ಐಆರ್ ಆಗಿಲ್ಲ ಸರ್? ಇಲ್ಲ, ಅದೀಗ ಸಿಐಡಿ ಕೊಟ್ಟಿದೀವಲ್ಲ, ಅದನ್ನು ಸೇರಿ ಸಿಒಡಿ ಕೊಟ್ಟಿರೋದು. ಸಿಐಡಿದವರೇ ಎಫ್ಐಆರ್ ಮಾಡ್ಕೊತಾರೆ. ಲೆಟರ್ ಬರೆದಿದ್ದಾರೆ. ಏನ್ ದೂರು ಕೊಟ್ಟಿದ್ರು ಆ ದೂರಿನಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ರು. ಆ ಪೊಲೀಸರು ಕೂಡ ಈಗ ಅನುಮಾನಿತರ ಮೇಲೆ ಸುಮಾರು 10 ಜನರ ಮೇಲೆ. ಈಗ ನಾನು ಯಾವುದೂ ಹೇಳಿಕೆಗಳನ್ನ ಕೊಡೋದಿಲ್ಲ. ಯಾಕೆಂದ್ರೆ ಈಗಾಗಲೇ ನಾವು ಸಿಒಡಿ ಎನ್ಕ್ವೈರಿ ಮಾಡೋದಕ್ಕೆ ಕೊಟ್ಟಿದ್ದೇವೆ. ಈಗ ನಾನು ಗೃಹ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ. ಸಬ್ಜುಡಿಸ್ ಆಗ ಅದಕ್ಕೋಸ್ಕರ ನಾನು ಅದಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ. ನೀವು ಬೇರೆ ಇನ್ನೇನಾದ್ರೂ ಹಿರಿಯ ಅಧಿಕಾರಿಗಳಿದ್ರು ಸರ್ ಅಲ್ಲಿ, ಅವ್ರನ್ನ ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೇಳ್ತಾ ಇದ್ದೀನಲ್ರಿ. ಅವರದ್ದು ಏನು ಲ್ಯಾಬ್ಸ್ ಆಗಿದೆ ಅವ್ರನ್ನ ಮಾಡಿರ್ತಾರೆ. ಏನ್ ಲ್ಯಾಬ್ಸ್ ಆಗಿದೆ ಅಂತ ಹಿರಿಯ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಸರ್ ಹೇಳಿಯಪ್ಪ, ಬಿಟ್ಟಿದ್ದಾರೆ ಸರ್. ಈಗ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಭದ್ರತೆ ವಿಚಾರದಲ್ಲಿ ಚರ್ಚೆ ಆಯಿತು, ಜೊತೆಗೆ ಏನೇನ್ ಈಗ ನಾನು ಇವತ್ತು ಸಭೆ ಕರೆದಿರ್ತಕ್ಕಂಥದ್ದು ಏನು 26-27ಕ್ಕೆ ಗಾಂಧಿ ಭಾರತ ಈ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಏನೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಟ್ರಾಫಿಕ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಪ್ರೋಟೋಕಾಲ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಇದನ್ನೆಲ್ಲವನ್ನು ಕೂಡ ಒಬ್ಬ ಗೃಹ ಸಚಿವನಾಗಿ ನಾನು ಸಭೆಯನ್ನು ಕರೆದು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಚರ್ಚೆ ಮಾಡಿ ಇನ್ನೂ ಕೆಲವು ಇನ್ಸ್ಟ್ರಕ್ಷನ್ಸನ್ನು ಅವರಿಗೆ ಸೇಫ್ಟಿ ದೃಷ್ಟಿಯಿಂದ ಏನು ಮಾಡಬೇಕು. ಸುಮಾರು 4,500 ಪೊಲೀಸ್
ಏನು ಅಧಿವೇಶನದ ಸಂದರ್ಭದಲ್ಲಿ ಬಂದಿದ್ರು ಅವ್ರನ್ನ ಹಾಗೆ ಉಳಿಸ್ಕೊಂಡಿದ್ದೇವೆ. ಯಾಕೆಂದರೆ ಅಷ್ಟು ಜನ ಬೇಕಾಗ್ತದೆ ಅಂತೇಳಿ ನಾವು ಉಳಿಸ್ಕೊಂಡಿದ್ದೇವೆ. ಅದರ ಬಗ್ಗೆ ಮೀಟಿಂಗ್ ಕರೆದಿದ್ದೇನೆ. ಬೇರೆ ಯಾವುದನ್ನು ನಾವು ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿಲ್ಲ. ಇಲ್ಲ ಅದ್ರ ಶಬ್ದನೇ ಎತ್ತಿಲ್ಲ. ಓನ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಮಾತ್ರ ಸ್ಥೀಮಿತವಾದ ಚರ್ಚೆ ಆಗಿದೆ ಬಿಟ್ರೆ DCM ಅವರು ಕೂಡ ಬಂದರು. ಯಾಕೆಂದ್ರೆ ಅವ್ರನ್ನ ನಾವು ಕರೆಸ್ಕೊಂಡು ಯಾರ್ಯಾರು ಬರ್ತಿದ್ದಾರೆ, ಅದಕ್ಕೆ ಏನೇನು ಪ್ರೋಟೋಕಾಲ್ ಕೊಡಬೇಕು, ಆಮೇಲೆ ಏರ್ಪೋರ್ಟ್ನಿಂದ ಅವರನ್ನು ರಿಸೀವ್ ಮಾಡೋದು ಹೇಗೆ, ಇವೆಲ್ಲ ಡೀಟೇಲ್ಸನ್ನು ಅವ್ರ ಹತ್ರ ತಗೋಬೇಕಾಗಿತ್ತು. ಯಾರ ಹತ್ರ? ಅಧ್ಯಕ್ಷರ ಹತ್ರ. ಅವರು ಅಧ್ಯಕ್ಷರು ಇರೋದ್ರಿಂದ, KPCC ಅಧ್ಯಕ್ಷರು ಇರೋದ್ರಿಂದ DCM ಅವ್ರನ್ನ ನಾವು ಕರೆದು ಅವ್ರ ಹತ್ರ ಡೀಟೇಲ್ಸ್ ತಗೊಂಡಿದ್ದೀವಿ. ಇನ್ನೂ ಕೆಲವು ಡೀಟೇಲ್ಸ್ ಕೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈಗ 3 ಫ್ಲೈಟ್ಸು ಬರ್ತಾ ಇದೆ, ಸ್ಪೆಷಲ್ ಫ್ಲೈಟ್ಸು. ಯಾವ್ಯಾವ ಫ್ಲೈಟಲ್ಲಿ ಯಾರ್ಯಾರು ಬರ್ತಾರೆ ಅದೆಲ್ಲ ಡೀಟೇಲ್ಸ್ ಬೇಕು ನಮಗೆ. ಯಾಕೆಂದರೆ ಪ್ರೋಟೋಕಾಲು ನಾವು ಒಬ್ಬೊಬ್ಬ MLA ಅವ್ರನ್ನ ಒಬ್ಬೊಬ್ಬ VIP-ಗೆ ಅಟೆಸ್ಟ್ ಮಾಡಿದ್ದೀವಿ. ಮತ್ತು ಅವರಿಗೆ ಅಕಾಮಡೇಷನ್ನು ಕೂಡ ನಾವು ಈಗ ನನ್ನನ್ನೇ ರಿಸೆಪ್ಷನ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ, ಪ್ರೋಟೋಕಾಲು ಮತ್ತು ರಿಸೆಪ್ಷನ್ ಕಮಿಟಿ. ಅದಕ್ಕಾಗಿ ಆ ಸಭೆಗಳನ್ನು ಮಾಡಿದ್ದೀವಿ. ಪೊಲೀಸ್ ಮಹಾನಿರ್ದೇಶಕರು ಪತ್ರ ಬರೆದಿದ್ದಾರೆ. ಅದರಲ್ಲಿ DCM DK ಶಿವಕುಮಾರ್ ಒಂದು 7 ಜನರ ಹೆಸರಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, ಚಂದ್ರ ಶೆಟ್ಟರ್, ಇವರಿಂದ ಜೀವ ಬೆದರಿಕೆ ಇದೆ. ಅದ್ರ ಬಗ್ಗೆ ಇಲ್ಲ, ನಾವೇನು ಚರ್ಚೆ ಮಾಡಿಲ್ಲಪ್ಪ. CT ರವಿ ಪ್ರಕರಣದ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ಅದು COD ಕೊಟ್ಟಿದ್ದೀವಿ, ಅವ್ರು ಎನ್ಕ್ವೈರಿ ಮಾಡ್ಕೊಳ್ತಾರೆ. DGIGPಗೆ ಲೆಟರ್ ಬರ್ತಾರೆ CT ರವಿ, ಅದು DJ ಅವರು ನೋಡ್ಕೊಳ್ತಾರೆ. ನಿಮ್ ಗಮನಕ್ಕೆ ತಂದಾರ ಸರ್? ಇಲ್ಲ, ಅದು ಎಲ್ಲವನ್ನು ಸರ್ಕಾರದ ಗಮನಕ್ಕೆ ತರೋದಿಲ್ರಿ. ಅವ್ರು ಪೊಲೀಸ್ ಇಲಾಖೆ ಅವ್ರು ಕೆಲಸ ಮಾಡ್ತಾರೆ. ಸರ್ಕಾರ ಎಲ್ಲದಕ್ಕೂ ಇನ್ವಾಲ್ವ್ ಆಗುತ್ತಾ? ಗೌರ್ಮೆಂಟ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದೇರ್ ಅಫೇರ್. ನಾವು ಫ್ರೀಡಮ್ ಕೊಡ್ತೀವಿ ಅವರಿಗೆ, ಅವರು ಕಾನೂನು ಚೌಕಟ್ಟಲ್ಲಿ ಏನ್ ಮಾಡಬೇಕು ಮಾಡ್ತಾರೆ. CT ರವಿ ಅವರ ಮೇಲೆ ಅಟ್ಯಾಕ್ ಆಗಿ ಸಂಬಂಧಪಟ್ಟಂಗೆ ದೂರು ದಾಖಲಾಗಿ 5-6 ದಿನ ಆದ್ರೂ ಕೂಡ ಒಬ್ಬರ ಆರೋಪಿಯನ್ನು ಅರೆಸ್ಟ್ ಮಾಡಿಲ್ಲ. ಇಲ್ಲ, ನಾವು ಅವತ್ತೇ ಅವರಿಗೆ ಹೊಡೆಯೋಕ್ ಬಂದ್ರು ಅಂತೇಳಿ 24 ಜನನ ಅರೆಸ್ಟ್ ಮಾಡಿ ಆ ಕ್ಷಣದಲ್ಲೇ ನಾವು ಕಳಿಸಿದ್ವಲ್ಲ. ಆಮೇಲೆ ಸಾಯಂಕಾಲಕ್ಕೆ ಕೇಸ್ ತಗೊಂಡು ಬಿಟ್ಟಿದ್ದಾರೆ. ಅದು ಅವರು ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಅವ್ರನ್ನ ಬಿಟ್ಟಿದ್ದಾರೆ. ನಮ್ಮನ್ನ ಕೇಳಿ ಮಾಡ್ತಾರ? ಮೀಡಿಯಾದವ್ರನ್ನ ಕೇಳಿ ಮಾಡ್ತಾರ ಅಥವಾ ಸರ್ಕಾರನೇ ಎಲ್ಲದಕ್ಕೂ ಕೇಳಿ ಮಾಡ್ತಾರ? ಅವ್ರಿಗೆ ಪ್ರೊಸೀಜರ್ ಬೇರೆ. ಸ್ವಲ್ಪ ಕೇಳ್ರಿ, ಇಲ್ಲಿ ನೀವೇನು ಇಂಟ್ರಾಗೇಷನ್ ಮಾಡ್ಬೇಕಾ ಏನು? ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕು, ಪ್ರೆಸ್ ಕೇಳುವಾಗ ಪ್ರಶ್ನೆಗಳು ಕೇಳಿ ಉತ್ತರ ಕೊಡ್ತೀನಿ, ಗೊತ್ತಾಯ್ತಾ? ಈ ಕ್ರಿಸ್ ಕ್ರಾಸ್ ಮಾಡಕ್ ಹೋಗಬೇಡಿ. ಪ್ರಶ್ನೆ ಏನಂದ್ರೆ, ಅವತ್ತು ಗಲಾಟೆ ಮಾಡಕ್ ಬಂದಾಗ ಅವ್ರನ್ನ ಅರೆಸ್ಟ್ ಮಾಡಿ ತಗೊಂಡೋದ್ರು ಪೊಲೀಸ್ ಸ್ಟೇಷನಲ್ಲಿ. ಅವ್ರನ್ನ ಸಂಜೆವರೆಗೂ ಇಟ್ಕೊಂಡು ಅವ್ರನ್ನ ಆಮೇಲೆ ಅವ್ರಿಗೆ ವಾರ್ನಿಂಗ್ ಮಾಡಿ ಅವ್ರ ಪ್ರೊಸೀಜರ್ ಏನಿದೆ ಅದು ಮಾಡ್ಕೊಂಡಿದ್ದಾರೆ. ಆಯ್ತಾ? ಈಗ ನಾನು ಹೇಳ್ತಾ ಇರೋದು CODಗೆ ಕೊಟ್ಟಿದ್ದೀವಿ. ನಾವು ಯಾವುದನ್ನು ಕೂಡ ಯಾವುದು ಹೇಳಿಕೆಗಳು ಕೊಡಕ್ಕಾಗೋದಿಲ್ಲ, ಕೊಡಬಾರ್ದು. ಅವರು CT ರವಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, DG ಅವ್ರಿಗೆ ಕೊಟ್ಟಿದ್ದಾರೆ, DG ನೋಡ್ಕೊಳ್ತಾರೆ. ಅದಕ್ಕೆ ಸರ್ಕಾರನ ಕೇಳಿದ್ರೆ ಸರ್ಕಾರ ಏನ್ ಮಾಡಬೇಕು ಹೇಳ್ತೀವಿ. ಸರ್ಕಾರ ಕೇಳೋ ಅಗತ್ಯ ಇಲ್ಲ. ಅವರಿಗೆ ಲೇಡ್ ಔಟ್ ಪ್ರೊಸೀಜರ್ಸ್ ಇದೆ ಪೊಲೀಸಲ್ಲಿ. ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಹಂಗಲ್ಲ, ಬೇರೆ ಡಿಪಾರ್ಟ್ಮೆಂಟ್ನ ರೀತಿ ಇರೋದಿಲ್ಲ. ಇದು ಇಲ್ಲಿಗೆ ಪ್ರತಿಯೊಂದಕ್ಕೂ ಲೇಡ್ ಔಟ್ ಪ್ರೊಸೀಜರ್ಸ್ ಇರುತ್ತೆ. ಕಾನೂನು ಚೌಕಟ್ಟಲ್ಲಿ ಏನ್ ಮಾಡಬೇಕು ಅದನ್ನು ಮಾಡ್ತಾರೆ. ಎಲ್ಲದಕ್ಕೂ ನಾವು ಸರ್ಕಾರ ಸಾರಿ ನಾವು ಇಂಟರ್ಫಿಯರ್ ಆಗಲ್ಲ. ಸೋನಿಯಾ ಗಾಂಧಿ ಅವರು ಗೊತ್ತಿಲ್ಲ, ಅದೇ ನಾನು ಲಿಸ್ಟ್ ಕೇಳಿದ್ದೀನಿ ಅಧ್ಯಕ್ಷರಿಗೆ ಮತ್ತು ನಮ್ಮ DCM ಸಾಹೇಬರಿಗೆ ಲಿಸ್ಟ್ ಕೇಳಿದ್ದೀವಿ. ಸರ್, ಈಗ 2 ದಿನಗಳ ಕಾಲ ಕಾಂಗ್ರೆಸ್ ಪೊಲೀಸ್ ಭದ್ರತೆ ಎಷ್ಟು ಜನ ಹೇಳಿದ್ನಲ್ಲ, ನೀವು ಕೇಳಿಸ್ಕೊಳ್ಳಿ. 4,500 ಅಂತ ಹೇಳಿದೆ, ನೀವೆಲ್ಲೋ ಕೇಳಿಸ್ಕೊಂಡ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಇಂಗ್ಲಿಷ್ ಅಂತ ಸಸ್ಪೆಂಡ್ ಮಾಡಲಾಗಿದೆ ಸರ್. ಅವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ನನಗೂ ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ನಾನು ನಮ್ಮ ಟ್ರಾಫಿಕ್ ವೆಹಿಕಲ್ಸ್ ಎಷ್ಟು ಟ್ರಾಫಿಕ್ ಬರ್ತದೆ, ಏನ್ ಬರ್ತದೆ ಅಂತೇಳಿ ಹೋಮ್ ಮಿನಿಸ್ಟರ್ಗೆ, ಪೊಲೀಸ್ ಆಫೀಸರ್ಸ್ಗೆ ತಿಳಿಸಕ್ಕೆ ಮಾತ್ರ ಇಲ್ಲಿಗೆ ಬಂದಿದ್ದೀನಿ. ಏಕೆಂದ್ರೆ ಹೊರಗಡೆಯಿಂದ ಬರೋಂಥ ವೆಹಿಕಲ್ಗಳಿಗೆ ಇಲ್ಲಿ ಹತ್ರ ಬರಬಾರ್ದು, 1-2 ಕಿಲೋಮೀಟರ್ ದೂರದಲ್ಲೇ ಟ್ರಾಫಿಕ್ ವ್ಯವಸ್ಥೆ ಮಾಡಬೇಕು ಅಂತ ಅಷ್ಟಕ್ಕೆ ಮಾತ್ರ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಮಿಕ್ಕಿದೆಲ್ಲ ಅವ್ರ ಬೇರೆ ವಿಚಾರ ಮಾತಾಡ್ತಾರೆ. ಪಟ್ಟಣ ಬಂದಕ್ಕೆ ಕರೆ ಕೊಟ್ಟಾರೆ ಸರ್ ನಾಳೆಗೆ. ಎಲ್ಲ ಏನು ನಾನು ನೋ ಪಾಲಿಟಿಕ್ಸ್. ಗಾಂಧಿ ಭಾರತ, ಜೈ ಬಾಪು, ಜೈ ಭೀಮ್,
ಜೈ ಸಂವಿಧಾನ ಸಮಾವೇಶ ಈಗ ಇಷ್ಟಕ್ಕೆ ಮಾತಾಡಿ. ಬಿಜೆಪಿ ನಾಯಕರು ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಸರ್ ಅವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ನನಗೂ ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ನಾನು ನಮ್ಮ ಟ್ರಾಫಿಕ್ ವೆಹಿಕಲ್ಸ್ ಎಷ್ಟು ಟ್ರಾಫಿಕ್ ಬರ್ತದೆ, ಏನ್ ಬರ್ತದೆ